ನಮಸ್ಕಾರ ಸ್ನೇಹಿತರೆ. ಇವತ್ತಿನ ವಿಷಯ ಮೊನ್ನೆ ಏನು ನಡೆದಿದೆ ಜಮ್ಮು ಕಾಶ್ಮೀರದ ಉಗ್ರರ ದಾಳಿ, ಅದ್ರ ಬಗ್ಗೆ ಒಂದೆರಡು ವಿಚಾರಣೆ ಮಾಡೋಣ. ದಿನಾಂಕ 22/4/2025 ಮಂಗಳವಾರ ಮಧ್ಯಾಹ್ನ 2:30ಕ್ಕೆ ಅನಂತನಾಗ್ ಜಿಲ್ಲೆಯ ಪಹಲ್ಗಾಮ್ ಬೈಸಾರನ್ ಎಂಬ ಪರ್ವತದಲ್ಲಿ 3 ಜನ ಉಗ್ರರು ಹಿಂದೂ ಧರ್ಮದ ಹಿಂದೂಗಳ ಮೇಲೆ ಹಲ್ಲೆಯನ್ನು ಮಾಡಿದ್ದಾರೆ. ಅದರಲ್ಲಿ ಕರ್ನಾಟಕದ 3 ಜನ ಮೃತಪಟ್ಟಿದ್ದಾರೆ. ನಮ್ಮ ಶಿವಮೊಗ್ಗ ಜಿಲ್ಲೆಯ ಮಂಜುನಾಥ್, ಹಾವೇರಿ ಜಿಲ್ಲೆಯ ಭರತ್ ಮತ್ತೆ ಬೆಂಗಳೂರಿನ ಮಧುಸೂದನ್ ರಾವ್. ಅದರಲ್ಲಿ ಟೋಟಲ್ 27 ಜನ ಮೃತಪಟ್ಟಿದ್ದಾರೆ. ಉಗ್ರರ ದಾಳಿ ಮಾಡಿ ಮಂಜುನಾಥ್ ಅವರ ಪತ್ನಿ ಹೇಳಿಕೆ ಏನಂದ್ರೆ, ಮಂಜುನಾಥ್ ಪತ್ನಿ ಹೇಳ್ತಾರೆ, ಉಗ್ರರು ಬರ್ತಾರೆ, ನೀವು ಹಿಂದೂನ ಬೇರೆ ಧರ್ಮನ ಅಂತ ಕೇಳ್ತಾರೆ. ಹಿಂದೂ ಅಂತ ಹೇಳಿದ ತಕ್ಷಣನೇ ಗುಂಡಿಟ್ಟು ಸಾಯಿಸ್ತಾರೆ ನನ್ನ ಗಂಡನನ್ನ, ಗುಂಡಿಟ್ಟು ಕೊಲ್ಲಿ ಮತ್ತೆ ಹೇಳ್ತಾರೆ ನಿಮ್ಮ ಮೋದಿಜಿಗೆ ಹೇಳಿ ಅಂತ ಹೇಳಿ ಹೋಗ್ತಾರೆ. ಯಾಕೆಂತ ವಿಚಾರಣೆ ಬಂತೋ ಗೊತ್ತಿಲ್ಲ, ಆದ್ರೆ 3 ಜನ ಉಗ್ರರು ಅಂತ ಪತ್ತೆ ಆಗಿದೆ. ಅದನ್ನು ತಿಳಿದ ನಂತರ ಮೋದಿಜಿ ಕೂಡ ಒಂದಷ್ಟು ಷರತ್ತುಗಳನ್ನ ಬಳಸ್ತಾರೆ. ಏನಪ್ಪಾ ಅಂದ್ರೆ, ಸಿಂಧೂ ನದಿ ನೀರು ಹಂಚಿಕೆ ಒಪ್ಪಂದ ರದ್ದು. ಎರಡನೇದಾಗಿ, ಪಾಕ್ ಪ್ರಜೆಗಳು ನಮ್ಮ ಭಾರತದಲ್ಲಿ ಯಾರ್ಯಾರು ಇದ್ದಾರೆ ಪಾಕಿಸ್ತಾನದ ಪ್ರಜೆಗಳು ಇನ್ನು 48 ಗಂಟೆಗಳಲ್ಲಿ ನಿಮ್ಮ ಪಾಕಿಸ್ತಾನಕ್ಕೆ ಹೋಗ್ಬಿಡಿ ಅಂತ ಎಚ್ಚರಿಕೆ ಕೂಡ ಕೊಟ್ಟಿದ್ದಾರೆ ನಮ್ಮ ಮೋದಿಜಿಯವರು. ಮತ್ತೆ ಪಾಕಿಸ್ತಾನದ ಎಲ್ಲಾ ನಾಗರಿಕರಿಗೆ ವೀಸಾ ರದ್ದು. ಮತ್ತೆ ಪಾಕಿಸ್ತಾನದ ಎಲ್ಲಾ ಅಧಿಕಾರಿಗಳು ಯಾರ್ಯಾರು ನಮ್ಮ ಭಾರತದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಪಾಕಿಸ್ತಾನದ ಅಧಿಕಾರಿಗಳು ಇನ್ನು 7 ದಿವಸದ ಒಳಗಡೆ ಭಾರತ ಬಿಟ್ಟು ಹೋಗ್ಬೇಕನ್ನೋದು ಕೂಡ ನಮ್ಮ ಮೋದಿಜಿಯವರು ಕ್ರಮಗೊಂಡಿದ್ದಾರೆ. ಮತ್ತೆ ಅಟೇರಿ ವಾಘ್-ಗಡಿ ಬಂದ್ ಎಂದು ಹೇಳಿದ್ದಾರೆ. ಭಾರತ ಪಾಕ್ ರಾಜತಾಂತ್ರಿಕ 30 ಕಚೇರಿಗಳು ಬಂದ್. ನಮ್ಮ ಭಾರತದಲ್ಲಿ ಪಾಕ್ ರಾಜತಾಂತ್ರಿಕ ಕಚೇರಿಗಳಿದೆ, ಏನೇನಿದೆ ಭಾರತದಲ್ಲಿ 30 ರಾಜತಾಂತ್ರಿಕ ಕಚೇರಿಗಳು ಕೂಡ ಬಂದ್ ಮಾಡಿದ್ದಾರೆ. ಸ್ಮಾರಕ ಶೃಂಗಸಭೆಗೂ ಪಾಕಿಸ್ತಾನಗಳಿಗೆ ವೀಸಾ ರದ್ದು. ಪಾಕ್ನಲ್ಲಿರುವ ಎಲ್ಲಾ ಭಾರತದ ಅಧಿಕಾರಿಗಳು ವಾಪಸ್ ಬನ್ನಿ ಎಂದು ಮೋದಿಜಿಯವರು ಹೇಳಿದ್ದಾರೆ. ಭಾರತದ ಪ್ರಧಾನಿ ಮಂತ್ರಿ ನಮ್ಮ ನರೇಂದ್ರ ಮೋದಿ ಅವರಿಗೆ ನಮ್ಮೊಂದು ಸಲ್ಯೂಟ್. ಒಂದು ಷರತ್ತುಗಳನ್ನ ಕೈಗೊಂಡಿದ್ದಾರೆ ಮೋದಿಜಿ. ಇದರ ಲಾಸನ್ನ ಪಾಕಿಸ್ತಾನದವರು ಅನುಭವಿಸ್ತಾರೆ. ಭಾರತ ದೇಶದೋಳು ಕೆಳಕಿ ಉಳಿದವರಿಲ್ಲ ಎನ್ನೋ ಕ್ರಮ ಮೋದಿಜಿ ಅವರು ಕೊಟ್ಟಿದ್ದಾರೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ, ಏನಾಗಿದೆ ಅಂತ ನಾನು ನಿಮಗೆ ತಿಳಿಸ್ತೀವಿ. ಅಲ್ಲಿವರೆಗೂ ಬಾಯ್.